ರಾಜಕಾರಣದಿಂದಾಗಲಿ ಅಥವಾ ಯಾವುದೋ ಪಕ್ಷಪಾತದಿಂದಾಗಲಿ ನಾವು ಬಂದಿದ್ದೀವಿ. ಇಲ್ಲಿ ಬಂದಿರೋದು ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದವ್ರು. ಒಬ್ಬ ಸ್ಥಳೀಯ ಶಾಸಕನ ಈ ಪರಿಸ್ಥಿತಿ ಸೋಷಿಯಲ್ ಮೀಡಿಯಾ ಒಳಗಾದರೆ ಜನಸಾಮಾನ್ಯರ ಗತಿ ಏನು? ಸ್ಥಳೀಯ ಶಾಸಕರಿಗೆ ಒಬ್ಬರು ಬೇರೆ ಅವಾಚ್ಯವಾಗಿ ನಾಳೆ ನಮ್ಮಂಥ ಜನಸಾಮಾನ್ಯರ ಪರಿಸ್ಥಿತಿ ಏನು? ನಾಳೆ ಒಂದು ಅಂಗಡಿ ತುಡುಗಾತು, ನಾಳೆ ಇನ್ನೊಂದು ಆಯ್ತು, ಅವ್ರು ರಕ್ಷಣೆ ಕೊಡೋರು ಯಾರು? ನಾವು ಯಾವುದು ಪಕ್ಷ ಇಲ್ಲ, ಯಾರ ಪರವಾಗಿ ಬಂದಿಲ್ಲ. ಇವತ್ತು ನಾವು ಬರತ್ತಿದ್ದೇನಂತಂದ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವಜನಿಕರಿಗೆ ಬೆಂಬಲ ಸಿಗಬೇಕು. ಇದು ಇವತ್ತು ಶಾಸಕರಿಗೆ ಬೈತಾರು, ನಾಳೆ CM ಬೈತಾರು, ನಾಳೆ ಪ್ರಧಾನಮಂತ್ರಿಗೆ ಬೈತಾರು. ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಬಂದು ಆರಕ್ಷಕರಿಗೆ ನಮ್ಮ ಮನವಿ ಮಾಡ್ಕೊಳತ್ತೇವೆ. ಕಿತ್ತೂರು ಜನತೆಯಿಂದ ನಾವು ನಮ್ಮ ಮನವಿ ಏನು ಮಾಡ್ಕೊಳತ್ತೇವೆ ಅಂತಂದರೆ, ಇದು ಸೋಷಿಯಲ್ ಮೀಡಿಯಾ ಅನ್ನೋದು ವೈಯಕ್ತಿಕವಾಗಿ ಆಗಬಾರ್ದು. ಸಾರ್ವಜನಿಕ ಒಳ್ಳೆಯ ಉದ್ದೇಶಗಳಿಗೆ, ಒಳ್ಳೆಯ ಜನತೆಗೆ ಒಳ್ಳೆಯದ ಸಂದೇಶ ಕೊಡಬೇಕು ಅನ್ನೋದು ಒಂದೇ ನಮ್ಮ ಉದಾಹರಣೆ, ಬೇರೆ ಯಾವುದೂ ಇಲ್ಲ. ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅಂದ್ರೆ ಏನಿದು ಈಗೇನಾಗಿದೆ ಅಲ್ಲ, ಅವಾಚ್ಯವಾಗಿ ಬೈದಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಅದನ್ನ ಕಾನೂನು ಕ್ರಮ ಕೊಡ್ತೇವೆ. ಬಟ್ ಎಲ್ಲರಲ್ಲಿ ಏನು ಒಂದು ಮನವಿ ಒಂದು ಗಮನಕ್ಕೆ ಏನು ಇರಲಿ ಅಂತಂದ್ರೆ, ಈಗಾಗಲೇ ಈ ಸೋಷಿಯಲ್ ಮೀಡಿಯಾ ಏನೇನು ಈ ತರ ಏನಾದರೂ ಕಾನೂನು ವಿರೋಧಿ ಹೇಳಿಕೆಗಳು ಅಥವಾ ಕಾನೂನು ವಿರುದ್ಧವಾಗಿ ಏನಾದರೂ ಅಲ್ಲಿ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ರೆ, ನಾವು ಜಿಲ್ಲಾ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಹೇಳಿ ಒಂದು ಸಪರೇಟ್ ಜಿಲ್ಲಾ ಹಂತದಲ್ಲಿ ಒಂದು ಅದನ್ನು ಕಂಪ್ಲೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತೇಳಿ ಅದರಲ್ಲೂ ಕೂಡ ಸಾಕಷ್ಟು ಈ ಥರ ಬಂದಿರೋದನ್ನು ಗುರುತಿಸಿ ನಾವು ಪೊಲೀಸ್ನವರು ಕೇಸ್ ದಾಖಲು ಮಾಡ್ಕೊಳತ್ತೀವಿ. ಅದರ ಜೊತೆಗೆ ನಮ್ಮ ಸ್ಟೇಷನ್ ಹಂತದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲಲ್ಲಿ ನಮ್ಮ ಸಪ್ರೇಟ್ ಪೊಲೀಸರ ಅದ್ರ ಬಗ್ಗೆ ಅಬ್ಸರ್ವೇಷನ್ ಇಟ್ಟಿದ್ದೀವಿ. ಆ ಥರ ಯಾರಾದರೂ ಕೂಡ ಈ ಕಾನೂನು ವಿರೋಧಿ ಯಾರಿಗಾದರೂ ನೋವು ಆಗೋ ರೀತಿ ಆ ರೀತಿ ಹೇಳಿಕೆಗಳನ್ನು ಕೊಟ್ಟದ್ದಾಗಲಿ ಅಥವಾ ಆ ರೀತಿ ಪೋಸ್ಟ್ಗಳನ್ನು ಪ್ರಚೋದನಕಾರಿಯಾಗಿ ಒಬ್ಬರ ಗೌರವಕ್ಕೆ ಧಕ್ಕೆ ತರೋ ರೀತಿ ಪ್ರಚೋದನಕಾರಿಯಾಗಿ ಪೋಸ್ಟ್ಗಳನ್ನು ಮಾಡಿದರೆ ಖಂಡಿತ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಯಾರೂ ಕೂಡ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಿಂದ ಒಂದು ಮನವಿ ಏನಪ್ಪ ಅಂತಂದರೆ, ಯಾರೂ ಕೂಡ ಆ ರೀತಿ ಒಬ್ಬರಿಗೆ ಅಗೌರವ ಆಗೋ ರೀತಿ, ಒಬ್ಬರಿಗೆ ಏನೋ ಒಂದು ಕಡೆ ಮನಸ್ಸಿಗೆ ನೋವಾಗೋ ರೀತಿ ಅಥವಾ ಪ್ರಚೋದನಕಾರಿಯಾಗಿ ಇರುವಂಥ ಯಾವುದೇ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡ್ರಿ ಅನ್ನುವಂಥ ಒಂದು ಮನವಿ ಮಾಡ್ತಾ ಇದ್ದೀನಿ. ಅದರ ಜೊತೆ ಯಾರಾದರೂ ಹಾಕಿದ್ದೇ ಆದರೆ ಅದರ ಮೇಲೆ ಖಂಡಿತ ಕಾನೂನು ಕ್ರಮ ಆಗ್ತದೆ.